ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾಗ್ಯ ಆಫೀಸಲ್ಲಿ ಇರ್ತಾಳೆ. ಅವಳು ಹೇಳಿರ್ತಾಳೆ ಅವಳ ಸ್ಟಾಫಿಗೆ, ಎಲ್ಲ ಫೈಲ್ಸ್ ಬೇಕು ನನಗೆ, ನಮ್ಮ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸು ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಹೇಳಿರ್ತಾಳೆ. ಇನ್ನು ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಇವತ್ತು ಹೇಗಾದರೂ ಮಾಡಿ ಕಂಡು ಹಿಡಿಲೇಬೇಕು, ಇಲ್ಲೇನಾಗ್ತದೆ ಎಲ್ಲನೂ ಕಂಡು ಹಿಡಿಬೇಕು, ಮೊದಲು ಫೈಲ್ಸ್ ಯಾವುದು ಅಂತ ನೋಡಬೇಕು ಅಂತ ಹೇಳಿ ಫೈಲ್ಸ್ ಎಲ್ಲ ನೋಡ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಇಷ್ಟೊಂದು ಫೈಲ್ಸ್ ಇದೆಯಾ, ಇದು ನಾನು ಹೇಗೆ ನೋಡಲಿ, ಒಂದಿನದಲ್ಲಿ ನೋಡ್ಲಿಕ್ಕೆ ಆಗುತ್ತಾ, ಇನ್ನೂ ತುಂಬಾನೇ ಇದೆ, ಎಲ್ಲಿಂದ ಕೆಲಸ ಶುರು ಮಾಡಲಿ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಕುಸುಮ ಬರ್ತಾಳೆ. ಬಂದು ಟಿವಿ ನೋಡೋಣ, ಟಿವಿಯಲ್ಲಿ ಒಂದೊಂದು ಚಾನಲ್ ನೋಡೋದೇ ತುಂಬಾನೇ ಖುಷಿ, ರಿಮೋಟ್ ಹಿಡ್ಕೊಂಡು ಚಾನಲ್ ಚೇಂಜ್ ಮಾಡ್ತಾನೆ ಇರಬೇಕು ಅಂತ ಹೇಳಿ ರಿಮೋಟ್ ಹಿಡ್ಕೊಂಡು ಚಾನಲ್ ಚೇಂಜ್ ಮಾಡ್ತಾಳೆ. ಆವಾಗ ಅಲ್ಲಿ ಆದಿ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಆದಿಗೆ ಕೇಳ್ತಾರೆ, ನಿಮ್ಮ ಮದುವೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ನನ್ನ ಫ್ರೆಂಡು, ಅಲ್ಲ ಇವನಿಗೆ ಮದುವೆ ಬಗ್ಗೆ ಕೇಳಿದರೆ ಇವನ್ಯಾಕೆ ಮುಖನ ಈ ರೀತಿ ಮಾಡ್ಕೊಂಡಿದ್ದಾನೆ, ಅಯ್ಯೋ ಏನು ಮಾಡೋದಪ್ಪ ಇವನಿಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಹೇಳ್ತಾಳೆ, ಅಯ್ಯೋ ನಂಗೆ ನೆನಪೇ ಹೋಯಿತು, 60 ವರ್ಷಕ್ಕೆ ಅರಳು ಮರಳು ಅಂತೆ, ಅದೇ ರೀತಿ ಆಯಿತು, ನಾನು ನನ್ನ ಫ್ರೆಂಡಿಗೆ ವಿಷಯ ಮಾಡಲಿಲ್ಲ, ಮೊದಲು ಅವನಿಗೆ ವಿಶ್ ಮಾಡಬೇಕು, ಕಾಲ್ ಮಾಡಲಾ ವಾಟ್ಸಪ್ ಮೆಸೇಜ್ ಕಳಿಸ್ದ, ಬೇಡ ಕಾಲೇ ಮಾಡಿ ಇಲ್ಲಿಗೆ ಕರಿತೇನೆ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಆದಿ ಡ್ರೈವ್ ಮಾಡ್ತಾ ಇರ್ತಾನೆ. ಆದಿ ಹೇಳ್ತಾನೆ, ಏನು ಫ್ರೆಂಡು ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಗುಡ್ ಮಾರ್ನಿಂಗ್ ಫ್ರೆಂಡು, ನಾನು ಹಿಂದೆ ಇಂಟರ್ವ್ಯೂ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಹೌದಾ ಇಂಟರ್ವ್ಯೂ ಹೇಗಿತ್ತು ಅಂತ ಕೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನು ಮಾಡಲಿ, ನಾನು ನೋಡೋ ಅಷ್ಟರಲ್ಲಿ ಇಂಟರ್ವ್ಯೂ ಮುಗ್ದು ಹೋಗಿತ್ತು, ಕೊನೆಯೆಲ್ಲ ನೋಡಿದೆ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಹೌದಾ ಅಂತ ಹೇಳ್ತಾನೆ. ಇನ್ನು ಆದಿ ಹೇಳ್ತಾನೆ, ನಿಮ್ಮನೇಲಿರುವಾಗ ನಂಗೆ ತುಂಬಾ ಖುಷಿ ಆಗ್ತಿತ್ತು, ನಿಮ್ಮನೇಲಿ ತುಂಟಾಟ, ನಿಮ್ಮ ಮಾತು, ಆ ಮಕ್ಕಳು ತುಂಟಾಟ, ಭಾಗ್ಯ ಅವರಿದ್ದರು, ಸುನಂದ ಅವರಿದ್ದರು, ತುಂಬ ಖುಷಿ ಆಗ್ತಿತ್ತು, ನಿಮ್ಮೆಲ್ಲರಿಂದ ನಾನು ಒಂದೊಂದು ಪಾಠ ಕಲಿತೆ. ಆದರೆ ಇವಾಗ ನೋಡಿ ಪಂಜರದ ಗಿಳಿ ಆಗಿದ್ದೇನೆ, ಆಫೀಸಿಗೆ ಹೋಗು ಮನೆಗೆ ಬಾ ಅಷ್ಟೇ ಆಗಿದೆ ಜೀವನ ಅಂತ ಹೇಳ್ತಾನೆ. ಆವಾಗ ಕುಸುಮ ಹೇಳ್ತಾಳೆ, ಅದಕ್ಕೇನು ನಮ್ಮನೆಗೆ ಬಂದುಬಿಡು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ನಿಮ್ಮನೆಗೆ ಬರೋದಾ, ನಿಮ್ಮನೆಗೆ ಬಂದು ಹೋಗೋದಕ್ಕೂ ನಿಮ್ಮನೆಗೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ, ಏನಾದರೂ ಕಾರಣ ಬೇಕಲ್ವಾ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನು ನಮ್ಮನೆ ಬರೋಕ್ಕೆ ನಿಂಗೆ ಕಾರಣ ಬೇಕಾ, ಹಾಗಂದ್ರೆ ಏನು, ಮೊದಲು ನೀನು ನಮ್ಮನೆ ಬರಲೇಬೇಕು ಇವತ್ತು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಇವತ್ತು ಆಗಲ್ಲ, ಇವತ್ತು ತುಂಬಾ ಕೆಲಸ ಇದೆ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಕೆಲಸ ಗಿಲ್ಸ ಏನೂ ಇಲ್ಲ, ಮೊದಲು ನೀನು ನಮ್ಮನೆ ಬರಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಆಯಿತು ಟೈಮ್ ಮಾಡ್ಕೊಂಡು ನಿಮ್ಮ ಮನೆಗೆ ಇವತ್ತು ಬರ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕನ್ನಿಕಾ ನೋಡ್ತಾ ಇರ್ತಾಳೆ ಅವರಪ್ಪ ಅವರಷ್ಟಕ್ಕೆ ಬುಕ್ ಓದ್ತಾ ಇರ್ತಾರೆ. ಆಗ ಅವರಪ್ಪ ಹೇಳ್ತಾರೆ, ಏನು ಕನ್ನಿಕಾ ಸುಮ್ಮನೆ ನೋಡ್ತಾನೆ ಇದೆಯಲ್ಲ, ಏನು ವಿಷಯ ಹೇಳು ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಏನು ಹೇಳೋದು, ನಂಗೆ ಯಾಕೋ ಆ ಭಾಗ್ಯ ಆ ಪೊಸಿಷನ್ಗೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಸಲ್ಲ, ಅವಳಕ್ಕಿಂತ ತುಂಬ ಚೆನ್ನಾಗಿ ಇರೋರು ಇದ್ದರು, ಒಳ್ಳೆ ಮಾಡಿ ಆ ಪೋಸ್ಟಿಗೆ ಸೂಟ್ ಆಗೋ ವ್ಯಕ್ತಿಗಳಿದ್ರು, ಅದನ್ನು ಬಿಟ್ಟು ಅವಳನ್ನು ಯಾಕೆ ಆ ಪೋಸ್ಟಿಗೆ ನೀವು ಚಾಯ್ಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ದೇವರಪ್ಪ ಹೇಳ್ತಾರೆ, ನಾವೇನು ಚಾಯ್ಸ್ ಮಾಡಿದ್ವಿ, ಅವಳು ಅರ್ಹತೆಗೆ ಅವಳು ಗೆದ್ಲು ಅಷ್ಟೇ, ನಂಗೆ ಅವಳೇ ಆಗಬೇಕು ಅಂತ ಇತ್ತು, ಅವಳೇ ಆ ಪೋಸ್ಟಿಗೆ ಕರೆಕ್ಟಾದ ವ್ಯಕ್ತಿ ಅಂತ ಅನಿಸ್ತು, ಯಾಕಂದರೆ ಆ ಪೋಸ್ಟಿಗೆ ಇರಬೇಕಾದದ್ದು ಮೇನ್ ಆಗಿ ತಾಯಿ ಅಂತ ಮನಸ್ಸು, ಆ ತಾಯಿ ಅಂತ ಮನಸ್ಸು ಭಾಗ್ಯನಿಗೆ ಇದೆ, ಅವಳೇ ಆ ಪೋಸ್ಟಿಗೆ ಸರಿಯಾದ ವ್ಯಕ್ತಿ, ಅವಳು ಆ ಟ್ರಸ್ಟನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಅಷ್ಟೇ ಅಲ್ಲ ಆ ಟ್ರಸ್ಟಲ್ಲಿ ಯಾವುದೇ ಮೋಸ ಆಗದ ಹಾಗೆ ಅವಳು ನೋಡ್ಕೊಳ್ತಾಳೆ ಅಂತ ಹೇಳ್ತಾಳೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಮೋಸ ಆಗದಾಗೆ ಅಂದರೆ ಏನು, ಇಷ್ಟು ದಿನ ಮೋಸ ಆಗ್ತಿತ್ತಾ ಅಂತ ಹೇಳ್ತಾಳೆ. ಆಗ ಆದಿಯವರ ಅಪ್ಪ ಹೇಳ್ತಾರೆ, ಅಲ್ಲ ಕನ್ನಿಕಾ, ಮೋಸ ಆಗ್ತಿತ್ತಂತ ಹೇಳಿಲ್ಲ, ಇನ್ನು ಮುಂದೆ ಮೋಸ ಆಗದ ಹಾಗೆ ಅವಳು ನೋಡ್ಕೊಳ್ತಾಳೆ ಅಷ್ಟೇ, ನೀನೀಗ ನಿನ್ನ ಕೆಲಸ ನೋಡ್ಕೋ ಅಂತ ಹೇಳ್ತಾರೆ. ಇನ್ನು ಕನ್ನಿಕಂಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಇನ್ನು ಶ್ರೇಷ್ಠ ತಾಂಡವ್ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಅವಳು ರಾತ್ರಿಯಿಂದ ಸಿಟ್ಟು ಮಾಡ್ಕೊಂಡೇ ಇರ್ತಾಳೆ. ಇನ್ನು ತಾಂಡವ್ ರೆಡಿಯಾಗಿ ಆಫೀಸಿಗೆ ಹೋಗಲಿಕ್ಕೆ ಕೆಳಗಡೆ ಬರ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಓ ಏನು ಆಫೀಸಿಗೆ ರೆಡಿ ಆದ್ಯಾ ನೀನು, ಓ ನಿನಗೆ ಭಾಗ್ಯನ ನೋಡಲಿಕ್ಕೆ ಅಷ್ಟು ಅರ್ಜೆಂಟಾ, ಅವಳ ಜೊತೆ ಮಾತಾಡ್ಲಿಕ್ಕೆ ಅಷ್ಟು ಅರ್ಜೆಂಟಾ, ಅದಕ್ಕೆ ತಾನೇ ನೀನು ಆಫೀಸ್ ಹೋಗ್ತಿರೋದು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಶ್ರೇಷ್ಠ ನಿನ್ನ ಬಾಯಿ ಬಂದಾಗ ಮಾತಾಡಬೇಡ, ಬೇಕಾದರೆ ನೀನು ಆಫೀಸಿಗೆ ಹೋಗು, ನಿನ್ನನ್ನು ಆಫೀಸ್ ಹೋಗೋದು ಬೇಡ ಅಂತ ಯಾರು ಹೇಳಿದರು ಅಂತ ಹೇಳ್ತಾರೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಓ ನಾನು ಆಫೀಸಿಗೆ ಹೋಗಬೇಕಾ, ನಾನು ಯಾಕೆ ಆಫೀಸ್ ಹೋಗ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಾನು ಆಫೀಸಿಗೆ ಹೋದರೆ ನಿಂಗೂ ಆಫೀಸಿಗೆ ಹೋಗ್ಬೋದಲ್ವಾ, ಅದಕ್ಕೆ ತಾನೇ, ನಂಗೆ ಗೊತ್ತಿದೆ ತಾಂಡವ್, ನೀನು ಆ ಭಾಗ್ಯನ ಹತ್ರ ಮಾತಾಡಬೇಕಂತ ತಾನೇ ನೀನು ಇಷ್ಟೆಲ್ಲ ಮಾಡ್ತಿರೋದು, ಇನ್ನು ಮುಂದೆ ಒಂದೇ ಆಫೀಸಲ್ಲಿ ಇರ್ತೀರಾ, ಪರಿಸ್ಥಿತಿಗಳು ನಿಮ್ಮಿಬ್ಬರನ್ನ ಭೇಟಿ ಮಾಡಿಸ್ತದೆ, ಇದೇ ತಾನೇ ನಿನ್ನ ಪ್ಲ್ಯಾನು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಶ್ರೇಷ್ಠ ನಿಂಗೇನು ತಲೆ ಕೆಟ್ಟಿದ್ಯಾ, ಆ ಎಮ್ಮೆ ಹತ್ರ ನಾನು ಯಾಕೆ ಮಾತಾಡಿಸ್ಲಿ, ಅವಳು ನಂಗೆ ಇಷ್ಟ ಇಲ್ಲ ಅಂತ ತಾನೇ ನಾನು ಲೀಗಲ್ ಆಗಿ ಡಿವೋರ್ಸ್ ತಗೊಂಡು ಇನ್ನೊಂದು ಮದುವೆ ಆಗಿರೋದು, ಹಾಗಿರುವಾಗ ಅವಳ ಹತ್ರ ನಾನೇನು ಮಾತಾಡಲಿ, ನೋಡಿ ಶ್ರೇಷ್ಠ ನಿನ್ನ ಮಿತಿ ಮೀರ್ತಿದೆ,
ನನ್ನ ಹತ್ರ ಇನ್ನು ಮುಂದೆ ನೀನು ಈ ರೀತಿ ಮಾತಾಡಬೇಡ ಶ್ರೇಷ್ಠ, ಮೊದಲು ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ಕೊಂಡು ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಶ್ರೇಷ್ಠ ಎಷ್ಟೇ ತಾಂಡವ್ ತಾಂಡವ್ ಅಂತ ಕರೆದು ತಾಂಡವ್ ಹಿಂತಿರುಗಿ ನೋಡೋದೇ ಇಲ್ಲ. ಶ್ರೇಷ್ಠ ಹೇಳ್ತಾಳೆ, ಓ ಭಾಗ್ಯನ ಪ್ಲ್ಯಾನ್ ನಿಂಗೆ ಗೊತ್ತಿಲ್ಲ ತಾಂಡವ್, ಅವಳು ಪ್ಲ್ಯಾನ್ ಮಾಡಿ ನಿನ್ನ ಆಫೀಸಿಗೆ ಸೇರ್ಕೊಂಡಿದ್ದಾಳೆ. ಅವಳದ್ದೇನೋ ಪ್ಲ್ಯಾನ್ ಇದೆ, ನಾನಂತೂ ಇನ್ನು ಸುಮ್ಮನೆ ಬಿಡಲ್ಲ. ಈ ಶ್ರೇಷ್ಠ ಯಾರಂತ ಹೇಳಿ ಆ ಭಾಗ್ಯನಿಗೆ ತೋರಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಭಾಗ್ಯ ಆಫೀಸಲ್ಲಿ ಇರ್ತಾರೆ. ಆಗ ಅವ್ರ ಸ್ಟಾಫ್ ಬರ್ತಾರೆ, ಬಂದು ಕೇಳ್ತಾರೆ, ಅಲ್ಲ ಮೇಡಮ್, ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾಳೆ. ಆವಾಗ ಭಾಗ್ಯ ಹೇಳ್ತಾಳೆ, ಹೌದಾ ಏನಂತ ಕೇಳಿ ಅಂತ ಹೇಳ್ತಾಳೆ. ಆವಾಗ ಸ್ಟಾಫ್ ಹೇಳ್ತಾಳೆ, ಅಲ್ಲ ಮೇಡಮ್, ನೀವಿಷ್ಟು ಎಲ್ಲ ವಿಷಯನ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಲ್ಲ, ಇದಕ್ಕಿಂತ ಮುಂಚೆ ನೀವು ಏನು ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಓ ಹೌದಾ, ನಂದು ಆವಾಗ ಕಿಚನ್ ಡಿಪಾರ್ಟ್ಮೆಂಟ್ ಇತ್ತು ಅಂತ ಹೇಳ್ತಾಳೆ. ಆವಾಗ ಸ್ಟಾಫ್ ಹೇಳ್ತಾಳೆ, ಏನು ಅಂದರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲಪ್ಪ, ಕಿಚನ್ ಡಿಪಾರ್ಟ್ಮೆಂಟ್ ಅಂದರೆ ಮನೆಯಲ್ಲಿ ಅಡುಗೆ ಮಾಡೋದು, ಮಕ್ಳಿಗೆ ಬಡಿಸೋದು, ಅತ್ತೆ ಮಾವನಿಗೆ ಬಡಿಸೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಎಲ್ಲರನ್ನು ಖುಷಿಯಾಗಿ ನೋಡ್ಕೊಳ್ಳೋದು, ಇದೇ ನನ್ನ ಕೆಲಸ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಏನು ಹೌಸ್ ವೈಫಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಹೌದು ಹೌಸ್ ವೈಫು. ಏನದು ಹೌಸ್ ವೈಫಾ ಅಂತ ಕೇಳಿದ್ರಿ? ಹೌಸ್ ವೈಫ್ ಅಂದರೆ ಒಳ್ಳೆ ಕೆಲಸ ಅಲ್ವಾ? ಅಷ್ಟೇ ಅಲ್ಲ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರಿಗೆ ಯಾವ ಊಟ ಇಷ್ಟ, ಯಾವ ಊಟ ಇಷ್ಟಲ್ಲ ಅಂತ ಹೇಳಿ ಗಮನಿಸೋದು, ಎಲ್ಲರೂ ಒಂದು ಕೆಲಸ ತಾನೇ ಅಂತ ಹೇಳ್ತಾಳೆ. ಅದಕ್ಕೆ ಸ್ಟಾಫ್ ಹೇಳ್ತಾಳೆ, ಹೌದಾ ಮ್ಯಾಮ್, ಹಾಗಾದರೆ ನೀವು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾಳೆ. ಅಂದರೆ ನೀವು ಅಷ್ಟೆಲ್ಲ ಓದಿ ಈ ಮನೆ ಕೆಲಸ ಎಲ್ಲ ಮಾಡ್ತಿದ್ರಲ್ವ ಮ್ಯಾಮ್, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಷ್ಟೆಲ್ಲ ಓದಿಯಾ? ಇಲ್ಲಪ್ಪ, ನಾನು ಓದಿದ್ದು 10ನೇ ಕ್ಲಾಸ್ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ಸ್ಟಾಫ್ ಹೇಳ್ತಾಳೆ, ಏನು 10ನೇ ಕ್ಲಾಸಾ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಹೌದು ಅಂತ ಹೇಳ್ತಾಳೆ. ಇನ್ನು ಸ್ಟಾಫ್ ಅಲ್ಲಿಂದ ಹೋಗ್ತಾಳೆ. ಇನ್ನು ಅವಳು ಹೇಳ್ತಾ ಇರ್ತಾಳೆ, ಅಲ್ಲ 10ನೇ ಕ್ಲಾಸ್ ಓದಿ ಇವ್ರಿಗೆ ಈ ಕೆಲಸ ಹೇಗೆ ಸಿಕ್ತು? ನಾನು ಡಿಗ್ರಿ ಓದಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ, ಅಂಥದ್ರಲ್ಲಿ 10ನೇ ಕ್ಲಾಸ್ ಓದಿ ಇವ್ರಿಗೆ ಈ ಕೆಲಸ ಸಿಕ್ಕಿದ್ದು ಹೇಗೆ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಭಾಗ್ಯ ಕ್ಯಾಬಿನಲ್ಲಿ ಫೈಲ್ಸ್ ಎಲ್ಲ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಆದಿ ಬರ್ತಾನೆ. ಆದಿ ಬಂದು ಹೇಳ್ತಾನೆ, ಓ ಏನು ಭಾಗ್ಯ ಮೇಡಮ್, ಕೆಲಸ ಎಲ್ಲ ಶುರು ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಮೇಡಮ್ ಅಲ್ಲ, ಏನು ಬೇಡ, ನಿಮ್ಮ ರೆಫರಿಂದ ತಾನೇ ನಾನು ಇಲ್ಲಿ ಕೆಲಸ ಮಾಡ್ತಿರೋದು, ನೀವು ರೆಫರ್ ಮಾಡಿದ್ದಕ್ಕೆ ನನಗೆ ಇಲ್ಲಿ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ರೆಫರ್ ಮಾಡಿರ್ಬೋದು, ಆದರೆ ಕೆಲಸ ತಗೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿದ್ದಲ್ವಾ, ನಿಮ್ಮ ಜವಾಬ್ದಾರಿಯಿಂದ ನೀವು ಕೆಲಸ ತಗೊಂಡಿದ್ರಿ, ನಿಮಗೆ ಟ್ಯಾಲೆಂಟ್ ಇರೋದ್ರಿಂದ ನಿಮಗೆ ಕೆಲಸ ಸಿಕ್ಕಿದೆ ಅಷ್ಟೇ, ಅದರಲ್ಲಿ ನಂದೇನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಆದಿಯವರೇ, ಹಾಗೆಲ್ಲ ಹೇಳಬೇಡಿ, ನೀವು ಹೇಳಿದ್ದಕ್ಕೆ ತಾನೇ ಈ ಕೆಲಸ ಸಿಕ್ಕಿರೋದು, ನಿಮ್ಮ ಸಪೋರ್ಟಿಂದನೇ ಕೆಲಸ ಸಿಕ್ಕಿರೋದು ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡಿಕೊಂಡು ಖುಷಿಯಾಗಿ ಇರ್ತಾರೆ. ಅದನ್ನು ಆ ಸ್ಟಾಫ್ ಕೇಳಿಸ್ಕೊಳ್ತಾಳೆ. ಆ ಸ್ಟಾಫ್ ಹೇಳ್ತಾಳೆ, ಓ ಆದಿ ಸರ್ನ ಆದಿಯವರೇ ಅಂತ ಹೇಳ್ತಿದ್ದಾಳೆ, ಅಂದರೆ ಈಗ ಗೊತ್ತಾಯಿತು ಇವರಿಬ್ಬರ ನಡುವೆ ಎಷ್ಟು ಸಲಿಗೆ ಇದೆ ಅಂತ. 10ನೇ ಕ್ಲಾಸ್ ಓದಿದವರಿಗೆ ಈ ಕೆಲಸ ಸಿಕ್ಕಿದ್ದು ಹೇಗೆ ಅಂತ ಹೇಳಿ ಈಗ ನನಗೆ ಗೊತ್ತಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಆದಿಯವರ ಅತ್ತೆ ಹೇಳ್ತಾ ಇರ್ತಾರೆ, ಅಲ್ಲ ಅಣ್ಣ, ನೀನು ಏನು ಮಾಡ್ಬೇಕಂತಿದ್ಯಾ? ನನಗೆ ಹೇಳಿದೆ ತಾನೇ ಆದಿ ಮದುವೆ ಬಗ್ಗೆ ಮಾತಾಡು ಅಂತ ಹೇಳಿ ಆದಿ ಹತ್ರ, ಆದರೆ ನೀನು ಮಾತಾಡಲೇ ಇಲ್ವಲ್ಲ, ನಿನಗೆ ನೆನಪೋಗಿದೆ ನಾನು ಹೇಳಿದ್ದು ಅಂತ ಕೇಳ್ತಾಳೆ. ಆಗ ಆದಿಯವರ ಅಪ್ಪ ಹೇಳ್ತಾರೆ, ಅಲ್ಲ, ನಾನು ನಿಂಗೆ ಹೇಳಿದೆ ತಾನೇ, ಅವನ ಹತ್ರ ಇದೆಲ್ಲ ಮಾತಾಡೋಕ್ಕಾಗುತ್ತಾ? ಅವನಿಗೆ ಹಿಂದೆ ಒಂದು ಸಲ ಏನೋ ಆಗಿದೆ ಅಲ್ವಾ, ನಿಂಗೂ ಗೊತ್ತಿದೆ ಆ ವಿಚಾರ, ಅದು ನಾನು ಇನ್ನೊಂದು ಸಲ ಹೇಳಲ್ಲ, ಹಾಗಿರುವಾಗ ಅವ್ನ ಮದುವೆಗೆ ಹೇಗೆ ಒಪ್ಕೊಳ್ತಾನೆ ಅಂತ ಹೇಳ್ತಾರೆ. ಆಗ ಆದಿಯವರ ಅತ್ತೆ ಹೇಳ್ತಾರೆ, ಅಣ್ಣ ನೋಡು, ಅವನು ಒಪ್ಕೊಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಒಪ್ಸೋದು ನಮ್ಮ ಜವಾಬ್ದಾರಿ, ನಾವು ಅವನನ್ನು ಒಪ್ಪಿಸಲೇಬೇಕು. ನೋಡು, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೇನೆ, ಒಂದು ಪಾರ್ಟಿ ಪ್ಲ್ಯಾನ್ ಮಾಡಿದ್ದೇನೆ, ಆ ಪಾರ್ಟಿಯಲ್ಲಿ ಅವ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಬರ್ತಾಳೆ, ಆ ಹುಡುಗಿ ಬಗ್ಗೆ ಎಲ್ಲರೂ ವಿಚಾರಿಸ್ಕೊಂಡಿದ್ದೇನೆ. ಆ ಹುಡುಗಿ ನಮ್ಮ ಸ್ಟೇಟಸ್ಗೆ, ನಮ್ಮ ಲೆವೆಲ್ಗೆ ಕರೆಕ್ಟ್ ಆಗಿರುವಂಥ ಹುಡುಗಿ, ಅವಳನ್ನು ಆದಿ ಮದುವೆ ಆಗಲೇಬೇಕು. ಆದಿ ಹೇಗಾದರೂ ಮಾಡಿ ಅವಳನ್ನು ಮೀಟ್ ಮಾಡಿ ಅವರಿಬ್ಬರ ನಡುವೆ ಪರಸ್ಪರ ಸ್ನೇಹ ಬೆಳಿಬೇಕು, ಆನಂತರ ಅದು ಮದುವೆಗೆ ತಿರುಗಬೇಕು. ಅದೆಲ್ಲ ಆಗಬೇಕಾದ್ರೆ ಆದಿ ಆ ಪಾರ್ಟಿಗೆ ಬರಬೇಕು ಅಣ್ಣ ಅಂತ ಹೇಳ್ತಾಳೆ. ಆವಾಗ ಅವರಪ್ಪ ಹೇಳ್ತಾರೆ, ಅಲ್ಲ, ಇದೆಲ್ಲ ಆಗುತ್ತಾ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಅಂತ ಹೇಳ್ತಾರೆ. ಆಗ ಆದಿಯವರ ಅತ್ತೆ ಹೇಳ್ತಾರೆ, ವರ್ಕೌಟ್ ಆಗುತ್ತೆ ಅಣ್ಣ, ನಾನು ಮಾಡಿದ್ದೇನಲ್ವಾ, ಈ ಪ್ಲ್ಯಾನ್ ವರ್ಕೌಟ್ ಆಗೇ ಆಗುತ್ತೆ. ಆದಿ ಆ ಪಾರ್ಟಿಗೆ ಬರ್ತಾನೆ, ಆ ಹುಡುಗಿನ ನೋಡ್ತಾನೆ, ಆ ಹುಡುಗಿನ ಇಷ್ಟನೂ ಪಡ್ತಾನೆ ಅಂತ ಹೇಳ್ತಾರೆ. ಆಗ ಆದಿಯವರಪ್ಪ ಹೇಳ್ತಾರೆ, ಹೌದಾ, ಹಾಗಾದರೆ ನೋಡೋಣ, ಹೇಗಾದರೂ ಮಾಡಿ ಅವನನ್ನು ಆ ಪಾರ್ಟಿಗೆ ನಾನು ಕಳಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.